ದಿನಾಂಕ 14/4/2022 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯ ಉತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಬಾಬಾ ಸಾಹೇಬ್ ಸುಭಾಷ್ ಕಾಂಬ್ಳೆ ಮತ್ತು ನವೀನ್ ಕುಮಾರ್ ಸುಭಾಷ್ ಕಾಂಬ್ಳೆ ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ದಿವ್ಯಾ, ಆದರ್ಶ್, ಸಹರ್ಷ, ಅನಿಕೇತ್, ಸಂಕೇತ, ಅಮೂಲ್ಯ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದಲ್ಲಿ ದಿನಾಂಕ 14/4/2022 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ದಲಿತ ಯುವ ಮುಖಂಡರಾದ ರಮೇಶ್ ಭಾರಣಿ ಅವರು ಮಾತನಾಡಿದರು. ಬಾಬಾ ಸಾಹೇಬರ ಜಯಂತಿಯನ್ನ 2 ವರ್ಷ ಕೋವಿಡ್ ಇರೋದ್ರಿಂದ ಆಚರಣೆ ಮಾಡೋದಕ್ಕಾಗಿರಲಿಲ್ಲ. ಆದರೆ ಈ ವರ್ಷ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತೇವೆ ಅಂತ ತಿಳಿಸಿದ್ರು. ಇನ್ನು ಡಿಎಸ್ಎಸ್ ಭೀಮಗರ್ಜನೆ ತಾಲೂಕು ಸಮಿತಿ ಇಂಡಿ ಸಂಚಾಲಕರಾದ ಗಂಗಾಧರ್ ಕಾಂಬ್ಳೆ ಬಾಬಾ ಸಾಹೇಬರ ಜಯಂತಿಯನ್ನ ಉದ್ದೇಶಿಸಿ ಮಾತನಾಡಿದರು. ಅದೇ ರೀತಿ ಅಮಸಿದ್ದ ಪೂಜಾರಿ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಇಂಗಳಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಲ್ಲಪ್ಪ ಬಾರಣಿ, ಸಮಾಜ ಸೇವಕರಾದ ಸಿದ್ದು ಖಾನಾಪುರ್, ಸುರೇಶ್ ಹಾಕಿ, ಸಂತೋಷ ದಶವಂತ, ಸುಭಾಷ್ ಕಾಂಬ್ಳೆ, ಶಿವಾನಂದ ಕಾಂಬ್ಳೆ, ಶಂಕರ್ ನಾಟಿಕರ್, ಸುರೇಶ್ ನಾಟಿಕರ್, ಶಿವಪ್ಪ ಬಾರಣಿ, ವಿಶಾಲ್ ಕಾಂಬ್ಳೆ, ಕಾಜಪ್ಪ ಕಾಂಬ್ಳೆ, ಚಂದ್ರಕಾಂತ ಹರಿಜನ, ರಾಮಚಂದ್ರ ಕಾಂಬ್ಳೆ, ಸಂತೋಷ್, ರವಿ, ರಮೇಶ್ ನಾಟಿಕರ್, ಖಾಜಪ್ಪ ತಿಪ್ಪಣ್ಣ ಕಾಂಬ್ಳೆ ಹಾಗೂ ಎಲ್ಲ ದಲಿತ ಯುವಕರು ಉಪಸ್ಥಿತರಿದ್ದರು. ಈ ವರ್ಷ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಬಹಳ ಅದ್ದೂರಿಯಿಂದ ಆಚರಣೆ ಮಾಡಲಾಗುತ್ತಿದ್ದೆವು. ತಾವೆಲ್ಲರೂ ಇದರೊಳಗೆ ಭಾಗವಹಿಸಿ ಪುನೀತರಾಗಿದ್ದೀರಿ. ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನಾವೆಲ್ಲರೂ ಪಾಲಿಸಬೇಕು. ಬರೀ ಮಾತಿನಲ್ಲಿ ಬರೀ ಹೇಳೋದು ಕೇಳೋದು ಮುಖಾಂತರ ಆಗೋದಲ್ಲ, ಅದು ನಡತೆಯಲ್ಲೂ ಕೂಡ ತರಬೇಕು ಅಂತ ಹೇಳ್ತಾ ತಾವು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಹಾಕಿಕೊಟ್ಟ ಹೆಜ್ಜೆಯಲ್ಲಿ ಸಾಗಬೇಕಂತ ಹೇಳಿ ತಮ್ಮೆಲ್ಲರಿಗೂ ನಾ ಕಳಕಳಿಯಿಂದ ಕೇಳ್ಕೊತೀನಿ. ದಲಿತರಿಗೆ ಹೇಗಾಗಿದ್ರಪ್ಪ ಅಂತಂದ್ರೆ ಅವರು ದಲಿತರ ಸೂರ್ಯ, ಮಹಾನ್ ಮಾನವತಾವಾದಿ, ಜಗಜ್ಯೋತಿ ಅನ್ಸ್ಕೊಂಡ್ರು. ಹಾಗೇನೆ ಕೂಡ ಈಗಿನ ಯುವ ಪೀಳಿಗೆ ಅವರನ್ನು ಬಹಳ ಎಲ್ಲರೂ ಜಾಣರೇ ಅದಾರ. ಅದು ಅವ್ರು ಹಾಕಿಕೊಟ್ಟ ಹೆಜ್ಜೆಯಲ್ಲಿ ತಾವೆಲ್ಲರೂ ಮುನ್ನೋಗ್ತೇವೆ ಅಂತ ಹೇಳಿ ನನಗೆ 4 ಮಾತು ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂದಿಸಿ ಮಾತಾಡಕ್ಕೆ ಅವಕಾಶ ಏನಂದ್ರೆ ಈ ಕೋವಿಡ್ ಸಂಬಂಧಿಯಿಂದ ಎಲ್ಲ ವರ್ಷ ನಾವು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಈ ಎಲ್ಲ ನಮ್ಮ ಅಂಬೇಡ್ಕರ್ ಸಮಿತಿಯ ಕಾರ್ಯಕರ್ತರು ಇದನ್ನು ಒತ್ತಡ ಮಾಡಿ ಎಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ಹಮ್ಮಿಕೊಂಡಿದ್ದು. ಅದಕ್ಕಾಗಿ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಬೇಕು. ಜಯಂತಿ ಉತ್ಸವವನ್ನು ಯಾವುದೇ ತೊಂದರೆ ಇಲ್ಲದೆ ಮಾಡಬೇಕು, ಒಳ್ಳೆಯ ಭಾವನೆ ಇಟ್ಕೊಂಡು ಮಾಡ್ಬೇಕಂತೇಳಿ ನಾನು 2 ಮಾತು ಮಾತಾಡಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ನಮ್ಮ ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಡೆದಿದೆ. 2 ವರ್ಷ ಕಾಲ ಈ ಕೋವಿಡಿಂದ ನಮಗೆ ಅನಿವಾರ್ಯತೆ ಆಗಿತ್ತು. ಈ ಸಲ ಅದು ತಾನೇ ಬಯಲಾಗ್ಯದ. ಈ ಸಲ ನಾವು ಎಲ್ಲರೂ ಊರಿನವರೆಲ್ಲ ಒಗ್ಗಟ್ಟಿ ಕೂಡಿಕೊಂಡು ಈ ಅಂಬೇಡ್ಕರ್ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ.